ಯಾರೋ ಪುಣ್ಯಾತ್ಮರು ಸ್ಕ್ರಿಡ್ಡಾಗಿ ಬಿದ್ದಿದ್ದಾರೆ ಪಾಪ. ಸೊ ನಿನ್ನೆ ನಾನು ಸಹ ಏನು ನಮ್ಮ ತಾಳಬೆಟ್ಟದ ಮೊದಲನೇ ತಿರುವಿನಲ್ಲಿ ನಾನು ಸಹ ಬಿದ್ದಿದ್ದೆ. ಕಾರಣ ಏನಪ್ಪ ಅಂದರೆ, ಈ ರೀತಿ ಸಣ್ಣ ಸಣ್ಣ ಜಲ್ಲಿಗಳು ತಾವು ವೀಕ್ಷಣೆ ಮಾಡ್ಬೋದು. ಈ ರೀತಿ ಸಣ್ಣ ಸಣ್ಣ ಜಲ್ಲಿಗಳು ರಸ್ತೆಗೆ ಬಂದು ಚಾಚಿಕೊಂಡಿರೋದ್ರಿಂದ ನಾನು ಸಹ ಬಿದ್ದಿದೆ. ನೋಡಿ, ಯಾರೋ ಪಾಪ ಅವರು ಅಷ್ಟೇ ನೋಡಿ, ಸ್ಕ್ರಿಡ್ಡಾಗಿ ಬಿದ್ದಿದೆ. ಇದು ಟೂ ವೀಲರ್ ವಾಹನ ಅಂದ್ಕೊಳ್ತೀನಿ, 100% ಟೂ ವೀಲರೇ. ಏನು ನೋಡಿ, ನೋಡಿ ಕಾಲಿಗೆ ಹಿಂಗೆ ಜಾರ್ತದೆ ನೋಡಿ, ಹಿಂಗೆ ಎಳ್ಕೊಂಡು ಹೋಗ್ತದೆ. ನೋಡಿ, ಇನ್ನು ಬೈಕು ಚಕ್ರ ವೀಲು ಎಷ್ಟು ನೋಡಿ ಎಳ್ಕೊಂಡು ಹೋಗ್ತದೆ ಕಾಲಿಗೆ. ಸೊ ದಯವಿಟ್ಟು ನೋಡಿ, ದ್ವಿಚಕ್ರ ವಾಹನ ಸವಾರರು, ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಏನು ಈ ಒಂದು ತಿರುವುಗಳಲ್ಲಿ ಜೋಪಾನಾಗಿ ಆಗಮಿಸಿ, ನಿಧಾನಕ್ಕೆ ಬನ್ನಿ, ವಿತ್ ಗೇರಲ್ಲಿ ಬನ್ನಿ. ಯಾಕಂದ್ರೆ ನಾನು ಗೇರಲ್ಲಿ ಬರಲಿಲ್ಲ, ಗೇರ್ ಲೆಸ್ ಮಾಡಿಬಿಟ್ಟಿದೆ. ಅದರ ಪರಿಣಾಮ ಬಿದ್ದು ಇವತ್ತು ನೋಡಿ ಇನ್ನೂ ಗಾಯ ವಾಸಿಯಾಗಿಲ್ಲ, ಇನ್ನೂ ಸಹ ಹಾಗೇ ಇದೆ. ಇದೆಲ್ಲ ವಾಸಿಯಾಗಿಲ್ಲ, ಇನ್ನೂ ಹಾಗೇ ಇದೆ. ಮಂಡಿ ಸಹ ತುಂಬ ಏಟಾಗಿದೆ ನೋಡಿ. ಈ ರೀತಿ ಏನೋ ತಾತ್ಕಾಲಿಕವಾಗಿ ಈ ಕಳಪೆ ಕಾಮಗಾರಿ ಮಾಡಿರೋದ್ರಿಂದ ಏನಾಗುತ್ತೆ, ಈ ಜಲ್ಲಿಗಳೆಲ್ಲ ಸೈಡ್ ಬಂದುಬಿಡ್ತದೆ. ಮಧ್ಯದಲ್ಲಿರ್ತಕ್ಕಂಥ ಜಲ್ಲಿಗಳೆಲ್ಲ ಸೈಡ್ ಬರ್ತದೆ. ಅದು ನೋಡಿ, ಈ ಥರ ಹರಡ್ಕೊಂಡಿರೋದ್ರಿಂದ ಏನಾಗುತ್ತೆ, ಈ ತಿರುವುಗಳಲ್ಲಿ ಬಂದು ನಾವು ಸಡನ್ನಾಗಿ ತಿರ್ಸಿದಾಗ ಇಲ್ಲಿ ಗಾಡಿ ಸ್ಕ್ರಿಡ್ಡಾಗಿ ಬೀಳ್ತದೆ. ಸೊ ಆದ್ದರಿಂದ ದಯವಿಟ್ಟು ಪ್ರವಾಸಿಗರಲ್ಲಿ, ವಾಹನ ಸವಾರರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಹುಷಾರಾಗಿ ಬನ್ನಿ. ನೋಡಿ, ನಾನು ಬರೀ ಸ್ಲಿಪ್ಪರ್ ಹಾಕಿದ್ರೆ ಸಾಕು, ಹೆಂಗೆ ಜಾರ್ಕೊಂಡು ಹೋಗ್ತದೆ ನೋಡಿ, ಎಳ್ಕೊಂಡು ಹೋಗ್ತದೆ ಸುಮ್ಮನೆ, ಹಂಗೆ ಸರನೇ ಎಳ್ಕೊಂಡು ಹೋಗುತ್ತೆ. ಸೊ ಈ ಥರ ಇರೋದ್ರಿಂದ ದಯವಿಟ್ಟು ಹುಷಾರಾಗಿ ಬನ್ನಿ. ಇನ್ನೇನು 2-3 ದಿನಗಳಲ್ಲಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಗೆ ಸೊ ಏನೋ ನಮ್ಮ ರಾಜಕೀಯ ಗಣ್ಯರು ಆಗಮಿಸುವುದರಿಂದ ಸೊ ಇಲ್ಲಿ ತ್ಯಾಪೆ ಮುಚ್ಚತಕ್ಕಂಥ ಕಾರ್ಯ ಮಾಡ್ತಾರೆ, ಗುಂಡಿಗಳನ್ನ ಮುಚ್ಚತಕ್ಕಂಥ ಕಾರ್ಯ. ಅದು ಡಾಂಬರೀಕರಣ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಸಿಂಪಲಾಗಿ ಜಲ್ಲಿ ಹಾಕ್ಬಿಟ್ಟು ಹೊರಟೈತಾರೆ. ಆ ಜಲ್ಲಿಗಳು ಮಳೆಗಾಲದಲ್ಲಿ ಈ ರೀತಿ ಬಂದು ರಸ್ತೆಗೆ ಚಾಚ್ಕೊಳ್ತದೆ. ಸೊ ದಯವಿಟ್ಟು ಇದನ್ನೆಲ್ಲ ಗಮನಿಸಿ, ಈ ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಒಂದು ಸುಸಜ್ಜಿತವಾದ ರಸ್ತೆ ಕಾಮಗಾರಿಗೆ ಒಂದು ಚಾಲನೆ ನೀಡುವುದರ ಮೂಲಕ ಎಲ್ಲರಿಗೂ, ಸಾರ್ವಜನಿಕ ವಲಯಕ್ಕೂ, ಪ್ರವಾಸಿಗರಿಗೂ, ಚಾಲಕರಿಗೂ ಎಲ್ಲರಿಗೂ ಅನುಕೂಲಕರವಾದ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ. ನೋಡಿ, ರಸ್ತೆ ಉದ್ದಕ್ಕೂ ಅದೇ ಸಮಸ್ಯೆ. ಎಲ್ಲೆಲ್ಲಿ ತಿರುವುಗಳಿದೆ ಅಲ್ಲೆಲ್ಲ ಸಣ್ಣ ಸಣ್ಣ ಜಲ್ಲಿಗಳು ಬಂದು ಚಾಚ್ಕೊಂಡಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಮಾತ್ರ ಬೀಳೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನೋ ಈ ಕಾರ್ಗಳು ಸಹ ಸ್ಕ್ರಿಡ್ ಆಗೋ ಸಾಧ್ಯತೆಗಳಿವೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಂಬಿಡಿ. ನೋಡಿ, ಇಲ್ಲೂ ಸಹ ಅದೇ ಥರ ಆಗಿದೆ, ನಾವು ವೀಕ್ಷಣೆ ಮಾಡ್ಬೋದು. ನೋಡಿ, ಈ ರೀತಿ ರಸ್ತೆಗೆ ಈ ಥರ ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳು ನೋಡಿ ಈ ರೀತಿ ಬಂದು ಚಾಚ್ಕೊಂಡಿರ್ತದೆ. ಸೊ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಇದೆ. ಸೊ ಸಣ್ಣದಾಗಿರೋದ್ರಿಂದ ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ, ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ಅಪಾಯ ಗೊತ್ತರ ಇದು. ನೋಡಿ, ಒಂಥರ ಮರಳು ಥರ ಇರ್ತದೆ ಇದು. ಗಾಡಿ ಸ್ಕ್ರಿಡ್ ಆದರೆ ದೊಡ್ಡದಾಗಿ ಏಟಾಗುತ್ತೆ, ಸಣ್ಣದಾಗಂತೂ ಆಗಲ್ಲ. ಯಾಕಂದರೆ ಬಿದ್ದು ಅನುಭವ ತಗೊಂಡ್ರವನು ನಾನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದೊಡ್ಡದಾಗಿ ಏಟಾಗುತ್ತೆ. ಇವ್ರು ಏನು ಮಾಡ್ತಾರೆ, 1 ದಿನ 2 ದಿನದ ಮಟ್ಟಿಗೆ ಅದು ಸ್ವಲ್ಪ ಚೆನ್ನಾಗೇ ಕಾಣಂಗಿರ್ಬೇಕು ಅವ್ರಿಗೆ, ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ಆ ಕ್ಷಣಕ್ಕೆ, ಆ ಸಮಯಕ್ಕೆ ಮಾತ್ರ ಚೆನ್ನಾಗಿ ಕಾಣಂಗಿರ್ಬೇಕು, ಆ ರೀತಿ ಮಾಡಿ ಬಿಟ್ಬಿಡ್ತಾರೆ. ಸೊ ಅದರ ಪರಿಣಾಮ ಏನಾಗುತ್ತೆ, ರಸ್ತೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಸಣ್ಣ ಸಣ್ಣ ಜಲ್ಲಿಗಳು ರಸ್ತೆ ಬದಿಗೆ ಬಂದು ಚಾಚ್ಕೊಳ್ತದೆ. ಅದರಿಂದ ದ್ವಿಚಕ್ರ ವಾಹನ ಸವಾರರು ಏನು ಮಾಡ್ತಾರೆ, ಸೈಡಲ್ಲಿ ಹೋಗ್ಬೇಕಾದ್ರೆ ಸ್ಕ್ರಿಡ್ಡಾಗಿ ಬೀಳ್ತಾರೆ. ಸೊ ನಾನು ಬಿದ್ದಿದ್ದೀನಿ. ದಯವಿಟ್ಟು ನಂತರನೇ ಅದೆಷ್ಟೋ ಜನ ಬಿದ್ದಿರ್ತಾರೆ. ದಯವಿಟ್ಟು ಹುಷಾರಾಗೆ ತಮ್ಮ ಒಂದು ಮುಂಜಾಗ್ರತೆಯ ಕ್ರಮವಾಗಿ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ವಾಹನಗಳನ್ನು ಚಲಿಸಿ, ಅದರಲ್ಲೂ ನ್ಯೂಟ್ಲು ಮಾಡ್ಕೊಂಡು ವಾಹನ ಚಲಿಸಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ, ಪ್ರತಿಯೊಂದು ತಿರುವಲ್ಲೂ ಅಷ್ಟೇ ನೋಡಿ, ಈ ರೀತಿ ಸಣ್ಣ ಸಣ್ಣ ಜಲ್ಲಿಗಳು ಚಾಚ್ಕೊಂಡಿರ್ತದೆ. ಹುಷಾರು ಹುಷಾರು ಹುಷಾರು. ಇಲ್ಲಿ ನೋಡ್ರಿ, ಇದೇ ತುಂಬ ಮೋಸ್ಟ್ ಡೇಂಜರಸ್ ಇವು, ಅರ್ಥ ಆಯ್ತಾ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಳಿಜಾರುಗಳಲ್ಲಿ ದಯವಿಟ್ಟು ಗೇರ್ ಲೆಸ್ ಮಾಡಬೇಡಿ.
ತಮ್ಮ ಒಂದು ದ್ವಿಚಕ್ರ ವಾಹನ ಗೇರ್ಲೆಸ್ ಮಾಡಬೇಡಿ. ನಾನು ಗೇರ್ಲೆಸ್ ಮಾಡಿಕೊಂಡು ಗಾಡಿ ಆಫ್ ಮಾಡಿಕೊಂಡು ಸ್ಟೈಲಾಗಿ ಇಳಿಸ್ತಾ ಇದೆ. ಸೊ ಅದರ ಪರಿಣಾಮ ನನಗೆ ಏಟಾಗಿದೆ, ಪೆಟ್ಟಾಗಿದೆ. ಸೊ ದಯವಿಟ್ಟು ಹುಷಾರು ಕಣ್ರಪ್ಪ. ಇಲ್ಲಿ ನೋಡಿ, ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಬಂದು ಚಾಚ್ಕೊಂಡಿರ್ತದೆ ಜೋಪಾನ. ನೋಡಿ ಇಲ್ಲೆಲ್ಲ ಇದೆ ನೋಡಿ, ರಸ್ತೆ ಉದ್ದಕ್ಕೂ ಇದೇ ಥರ ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳು ಚಾಚ್ಕೊಂಡಿದೆ. ಸೊ ನಾನು ಏನು ಈ ಒಂದು ಮೇನ್ ತಿರುವುಗಳಲ್ಲಿ ಏನು ಒಂದು ಕಸಬರಳು ತಗೊಳ್ತೀನಿ. ಈಗ ನಾನು ಮಾದೇಶ್ವರ ಬೆಟ್ಟಕ್ಕೆ ಬಂದಿರ್ತೀನಿ. ಸೊ ಇತ್ತಿಂದ ಹೊರಡ್ಬೇಕಾದ್ರೆ ಒಂದು ಕಸದ ಬೆರಳು ತಗೊಂಡು ಒಂದು ಕಡೆಯಿಂದ ನೀಟಾಗಿ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಗೂಡ್ಸ್ಕೊಂಡು ಹೋಗ್ತೀನಿ. ಸೊ ಈ ರೀತಿ ರಸ್ತೆ ಉದ್ದಕ್ಕೂ ನೋಡಿ, ಈ ರೀತಿ ಜಲ್ಲಿಗಳು, ಸಣ್ಣ ಸಣ್ಣ ಜಲ್ಲಿಗಳು ಈ ರೀತಿ ಬಂದು ಚಾಚಿಕೊಂಡಿರ್ತದೆ. ಸೊ ಇತ್ತಿಂದ ಹೋಗ್ಬೇಕಾದ್ರೆ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಾಧ್ಯವಾದ ಮಟ್ಟಿಗೆ ನಾವು ಮಾಡ್ತೀವಿ. ದಯವಿಟ್ಟು ವಾಹನ ಸವಾರರು ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ, ಮುನ್ನೆಚ್ಚರಿಕೆಯನ್ನು ವಹಿಸಿ.